ದಪ್ಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆರೆಪರಂಬು ಕಲ್ಲುಮಟ್ಟೆ ಗ್ರಾಮಕ್ಕೆ ತೆರಳುವ ಸಂಪರ್ಕ ರಸ್ತೆಗೆ ಅಡ್ಡಲಾಗಿ ನಿರ್ಮಾಣವಾಗ್ತಾ ಇರುವ ಸೇತುವೆ ಕಾಮಗಾರಿಗೆ ಕಾವೇರಿ ನದಿ ದಡದಲ್ಲೇ ಗುಂಡಿಯಾಗಿದ್ದು ಮಣ್ಣು ಬಳಸಲು ಮುಂದಾಗಿದ್ದಾರೆ ಎಂದು ಗ್ರಾಮದ ನಿವಾಸಿಗಳು ಆರೋಪಿಸಿದ್ದಾರೆ. ಚೆರೆಪರಂಬು ಕಲ್ಲುಮಟ್ಟೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ಗ್ರಾಮಸ್ಥರ ಸಂಚಾರಕ್ಕೆ ಹಲವಾರು ವರ್ಷಗಳಿಂದ ಅಡಚಣೆ ಉಂಟಾಗ್ತಾ ಇತ್ತು. ಇದಕ್ಕೆ ಹಲವು ಬಾರಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮತ್ತು ಶಾಸಕ ಪೊನ್ನಣ್ಣ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಇದಕ್ಕೆ ಸ್ಪಂದಿಸಿದ ಶಾಸಕ ಪೊನ್ನಣ್ಣ ಅವರು ಸೇತುವೆ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪ್ರಗತಿಯಲ್ಲಿದ್ದು, ಇದೀಗ ಕಾಮಗಾರಿಯ ಗುತ್ತಿಗೆದಾರರು ಸೇತುವೆಯಿಂದ 20 ಮೀಟರ್ ದೂರದಲ್ಲಿ ಗುಂಡಿ ತೆಗೆದು ಸೇತುವೆ ಕಾಮಗಾರಿಗೆ ಮಣ್ಣು ಬಳಸಲು ಮುಂದಾದಾಗ ಗ್ರಾಮದ ಪೈಸಾರಿ ನಿವಾಸಿಗಳು ಕಾವೇರಿ ನದಿ ದಡದ ಎತ್ತರವಾಗಿರುವ ಈ ಸ್ಥಳದಿಂದ ಮಣ್ಣು ತೆಗೆದರೆ ಮಳೆಗಾಲದ ಸಂದರ್ಭ ಪ್ರವಾಹದ ನೀರು ನಮ್ಮ ಮನೆಗಳಿಗೆ ಪ್ರವೇಶಿಸುತ್ತವೆ ಎಂದು ವಿರೋಧ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಡೈರೆಕ್ಟ್ ಅಲ್ಲೇ ಹೋದ್ರೆ ಕೋಡೇನಿಲ್ಲ, ಕಲ್ಲೇ ಒಂದು ಪೀಸ್ ಐತೆ ನೋಡು ಹೇಳಿದ್ದಾರೆ. ಮತ್ತೆ ಪಿಡಿಒ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮನೆ ನಂದಿ ಮನೆ ಇಲ್ಲಿ ಸರ್, ಇಲ್ಲಿ ಪಕ್ಕದಲ್ಲಿ ಮನೆ, ಹತ್ತಡಿ ಇಲ್ಲ, ಹತ್ತಡಿ ಇಲ್ಲ. ನಮ್ಮ ಮಕ್ಕಳಿಗೆ ಡೆಂಗ್ಯೂ ಬಂದಿದೆ. ನನ್ನ ಮಗಳ ಬಸ್ಸು ದೊಡ್ಡದು ನೀರು ಬಂದ್ರೆ, ಒಳ ನೀರು ಬಂದ್ರೆ ತುಂಬಾ ಸೊಳ್ಳೆ. ಜಗಳ ಮಾಡ್ಕೊಂಡು ಇಲ್ಲ ಸರ್, ಜಗಳ ಮಾಡೋದಲ್ಲ ಸರ್. ಈ 33 ಎಕರೆ ಲ್ಯಾಂಡ್ ಇದರ ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಉಂಟು. ನಾವು ಅಕ್ರಮವಾಗಿ ಪ್ರವೇಶ ಮಾಡಿ ಮನೆ ಕಟ್ಟಿದ್ದೀವಿ ಅಂತ ಈಗ 13 ವರ್ಷದಿಂದ ಕೇಸಿಗೆ ಓಡ್ತಾ ಉಂಟು. ಅದರ ಮೇಲೆ ಗುಂಡಿ ಮಾಡಿ ಇವರಿಗೆ ತೆಗಿಬಹುದಾ? ಈಗ ರೆವಿನ್ಯೂ ಅವರು ಬಂದಿಲ್ಲ, ಯಾರು ಬಂದಿಲ್ಲ. ಈಗ ಹೈಕೋರ್ಟ್ ಅಲ್ಲಿ ಕೇಸ್ ಇದೆಯಲ್ಲ ಸರ್, ಸಮಸ್ಯೆ ಇಲ್ಲಿ ಪಂಚಾಯತ್ ಕಸ ಹಾಕಿದ್ರೆ ಇಲ್ಲಿ ಪಕ್ಕ ಪಂಚಾಯತಿ ಅವರು ಹೇಳಲಿಲ್ಲ ಅಂತ ಹೇಳ್ತಾರಲ್ಲ. ಮತ್ತೆ ಯಾಕೆ ಸರ್ ಇವರು ತಂದು ಹಾಕಿಲ್ಲ? ಇದು ರೋಡ್ ಮಾಡ್ತಿದಾರಲ್ಲ, ಅದು ನಿಮ್ ಸಲುವಾಗಿ ಹೌದಲ್ಲ? ರೋಡ್ ನಮ್ಮ ಸಲುವಾಗಿ ಸರ್, ರೋಡ್ ನಿಮ್ ಸಲುವಾಗಿ. ಅವರಿಗೆ ಗುತ್ತಿಗೆ ಕೊಟ್ಟಿದ್ದಾರಲ್ಲ, 2 ಕೋಟಿ ರೂಪಾಯಿಗೆ ಗುತ್ತಿಗೆ ಕೊಟ್ಟಿದ್ದಾರಲ್ಲ. ಅವರು ಮಣ್ಣು ಎಲ್ಲಿಂದಾದ್ರೂ ತಂದು ಹಾಕಲಿ. ಇಲ್ಲೇ ಪೈಸಾರಿ ಒಳಗಡೆ ಈ ನೀರು ಸ್ಪ್ರೆಡ್ ಆಗೋ ಜಾಗದಲ್ಲೇ ಗುಂಡಿ ಮಾಡಿ ತಗೊಂಡೋಗಿ ಹಾಕಿ ಆ ಗುಂಡಿಗೆ ಆ ಗುಂಡಿಗೆ ವಾಪಸ್ ಕಸ ಹಾಕಿ ಇಲ್ಲಿ ನೀರು ತುಂಬಿ ಮಾಡ್ತಿಲ್ಲ. ನಾವೇ ತೆಗಿಸ್ತಾರ ಮಣ್ಣು. ಈ ಲೆವೆಲ್ ಏನಿದೆ ಇದಕ್ಕೆ ಲೆವೆಲ್ ಮಾಡೋಣ ಅಂತ ಹೋಗಿದ್ದಷ್ಟೇ. ಗುಂಡಿ ತೆಗೆದ್ರೆ ನಮಗೂ ಅರ್ಥ ಆಗುತ್ತೆ ಆಗಲ್ಲ ಅಂತ. ಅಲ್ಲ ಸರ್, ಒಂದು ಕೆಲಸ ಮಾಡಿ, ಪಂಚಾಯತಿ ನಮಗೆ ಈ ತರ ಪಂಚಾಯತಿ ಅಧ್ಯಕ್ಷತೆ ಮಾತಾಡಿದ್ವಿ, ಪಿಡಿ ಹತ್ರ ಮಾತಾಡಿದ್ವಿ, ಪಿಡಿ ಹತ್ರ ಮಾತಾಡಿದ್ವಿ, MLA ಸರ್ ಹತ್ರನು ಪರ್ಮಿಷನ್ ತಗೊಂಡಿದ್ವಿ. ಅವ್ರೇನ್ ಹೇಳಿದ್ರೆ ಗುಂಡಿ ಎಲ್ಲ ಮಾಡಕ್ ಹೋಗ್ಬಿಡಿ, ಲೆವೆಲ್ ಮಾಡಿ. ಒಂದ್ ನಿಮಿಷ, ನೀರು ಗೆದ್ದೈಸು ಸರ್, ನೀರು ತುಂಬಿದ್ರೆ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಡ್ತದೆ. ಇಲ್ಲಿ ಬಂದು ಒಂದು 5 ಅಡಿ 8 ಅಡಿ ನೀರು ನಿಲ್ತದೆ. ಇಲ್ಲಿ ಈ ಗೋಡೆ ಇದ್ದಿದ್ದರಿಂದ ನೀರು ಆ ಕಡೆ ದಾಟ ಇಲ್ಲ. ಈ ಗೋಡೆ ಅವರು ಲೆವೆಲ್ ಮಾಡ್ಬಿಟ್ರೆ ಈಸಿಯಾಗಿ ನೀರು ಹೋಗ್ಬಿಡ್ತದೆ ಸರ್. ಮನೆ ಇದೆ ಸರ್, ಆ ಕಡೆ ಏನು ಡೌನ್ ಇದೆಯಾ? ಹೈಟ್ ಬರೋದಿಲ್ಲ. ಈ ಗದ್ದೆಯಿಂದ ಈ ಕಡೆ ನೀರು ಪಾಸ್ ಆಗ್ಬಿಟ್ರೆ ಇಲ್ಲಿ ಒಂದು ನಿಲ್ತದೆ. ಒಂದು 2 ದಿವಸ 3 ದಿವಸ ಒಂದು 8 ಅಡಿ ನೀರು ನಿಲ್ಬಿಡ್ತದೆ. ಈ ನೀರು ಮನೆಗಳಿದೆ ಆ ಕಡೆ, ಈ ಕಡೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಇಲ್ಲಿ ಮಣ್ಣು ತೆಗೆಯೋದೇ ಸಮಸ್ಯೆ. ನಮ್ಮ ಮಕ್ಕಳು ಹೋಗೋದೇ ಸಮಸ್ಯೆ. ಮಾತಾಡಿದ್ರೆ ಏನ್ ಗೊತ್ತಾ, ನಿಮ್ಮ ಆರೋಗ್ಯ ಹಾಳು ಮಾಡ್ಕೊತೀರಾ ನೀವು. ನಾನು ಅದನ್ನೇ ಹೇಳ್ದೆ ಸರ್, ಕಿರಿಸ್ತವ್ರು ಬಂದ್ಬಿಟ್ಟು BP ಬರುತ್ತೆ. ವಾಯ್ಸ್ ಆಗಿದೆ ಸರ್, ನನ್ನ ಮಾತೇ ಆಗಿದೆ. ಪೊಲೀಸರಿಗೆ ಹೇಳಿ ಬರ್ತಾರ, ಹೇಳ್ತಾರ ಅವ್ರಿಗೆ. ನೀವ್ ಯಾಕಷ್ಟು ಅವ್ರಿಗೆ ಹೊಡೆಯಕ್ಕೆ ಹೋಗ್ತೀರಾ? ಹೊಡೆಯಕ್ಕೆ ಅವ್ರು ಬಂದಿರೋದು ಈಚೆ ಕಡೆ, ಅವ್ರು ಹೊಡೆಯಕ್ಕೆ ಈಚೆ ಕಡೆ ಬಂದಿರೋದು. ಅವ್ರ 10 ಜನ ನಾನು ಒಬ್ಬ ಹೊಡೆಯಕ್ಕಾಗುತ್ತಾ? ಹೊಡೆಯಕ್ಕಾಗಲ್ಲ, ಮಾತಾಗಿತ್ತು ಅವ್ರು 15 ಜನ ಇದ್ದಾರೆ. ಆಯ್ತಾಯ್ತು, ಈಗ ಬಿಡಿ. ಸ್ಥಳೀಯ ಗ್ರಾಮಸ್ಥರಾದ ದಿಲೀಶ್ ಹಾಗೂ ಪೀರು ಸಾಹೇಬ್ ಮಾತನಾಡಿ, ಸೇತುವೆ ನಿರ್ಮಾಣ ಸ್ಥಳದಿಂದ ಕೇವಲ 20 ಮೀಟರ್ ದೂರದಲ್ಲಿರುವ ಕಾವೇರಿ ನದಿ ದಡದ ಸ್ಥಳದಿಂದ ಸೇತುವೆ ಕಾಮಗಾರಿಗೆ ಗುಂಡಿ ತೆಗೆದು ಮಣ್ಣನ್ನು ಬಳಸಲು ಮುಂದಾಗಿದ್ದಾರೆ. ಇಲ್ಲಿ 150ಕ್ಕೂ ಹೆಚ್ಚು ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇವೆ. ಅಲ್ಲದೆ ಈ ಸ್ಥಳದಲ್ಲಿ ಪಂಚಾಯಿತಿಯವರು ತ್ಯಾಜ್ಯಗಳನ್ನು ಹಾಕಿ ಮುಚ್ಚಲಾದ ಗುಂಡಿಗಳಿವೆ. ಮತ್ತೆ ಗುಂಡಿ ತೋಡಿ ಇಲ್ಲಿಂದ ಮಣ್ಣನ್ನು ತೆಗೆದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ. ಶಾಸಕರು ನಮಗೆ ಎಲ್ಲ ರೀತಿಯ ಸ್ಪಂದನೆ ನೀಡಿದ್ದು, ಇದೀಗ ಅನ್ಯಾಯದ ರೀತಿಯಲ್ಲಿ ಮಣ್ಣು ತೆಗೆಯುವ ಕೆಲಸ ನಡೀತಾ ಇದ್ದು, ಇದನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಶಾಸಕರ ಹಾಗೂ ಪಂಚಾಯಿತಿಯ ಆದೇಶದಂತೆ ಸರ್ಕಾರಿ ಸ್ಥಳದಿಂದ ಮಣ್ಣು ತೆಗೆಯಲು ಅನುಮತಿ ನೀಡಿದ ಮೇರೆಗೆ ನಾವು ಮಣ್ಣು ತೆಗೆಯಲು ಪ್ರಾರಂಭಿಸಿದ್ದೇವೆ ಎಂದು ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಪಂಚಾಯಿತಿ ಆಡಳಿತವೇ ಉತ್ತರಿಸಬೇಕು ಎಂದರು.
ಇದಕ್ಕೆ ಪ್ರತಿಕ್ರಿಯಿಸಿದ ಸೇತುವೆ ಕಾಮಗಾರಿಯ ಗುತ್ತಿಗೆದಾರರು, ಇಲ್ಲಿ ಗುಂಡಿ ತೆಗೆಯುವ ಕೆಲಸ ನಡೀತಾ ಇಲ್ಲ, ಎತ್ತರದಲ್ಲಿರುವ ಸ್ಥಳವೊಂದ ಸಮತಟ್ಟು ಮಾಡಿ ಅದರಿಂದ ಸಿಗುವ ಮಣ್ಣನ್ನ ಬಳಸುತ್ತೇವೆ ಎಂದರು. ಏನು ಈ ಲೆವೆಲ್ ಇದೆಯಲ್ಲ ಸರ್, ಡಿಫರೆನ್ಸ್ ಇದೆ. ಅದು ಈ ಲೆವೆಲ್ ಇರೋದಕ್ಕೆ ಆ ಥರ ಬರ್ತಾ ಇಲ್ಲ ಜಾಸ್ತಿ ನೀರು. ಸರಿ ಬಿಡಿ, ಆಯ್ತು ತೆಗಿತಲ್ಲ. ಬೇರೆ ಕಡೆಯಿಂದ ಮಣ್ಣು ಆಯ್ತು ತೆಗಿತ ಸರ್, ಬೇರೆ ಕಡೆಯಿಂದಾನೆ ಆಗ್ತಿರೋದು. ಇದು ರೆಡಿ ಮಾಡ್ತಾ ಇದ್ವಿ ಅಷ್ಟೇ, ಅಲ್ಲಿಂದ ಬರೀತಾ ಇರೋದೆ ಕಲ್ಮಟ್ಟೆಯಿಂದ. ನಾವು ಕೇಳ್ತಾ ಇದ್ವಿ ಮಣ್ಣಲ್ಲಿದೆ ಅಂತ ಮುಂಚೆ ಕೇಳಿದ್ದೀವಿ. ಅವ್ರು ಹೇಳ್ತಾರೆ ಅಲ್ಲಿ ಬೆಟ್ಟ ತಗೊಂಡಿದ್ದೀನಿ, ಇಲ್ಲಿ ಬೆಟ್ಟ ತಗೊಂಡಿದ್ದೀನಿ ಹೇಳ್ತಾ ಇದ್ದಾರೆ. ಅಲ್ಲಿಂದ ಹುಡ್ತಾ ಇದ್ದಾರೆ. ಯಾವುದೇ ವಿಚಾರವಾಗ್ಲಿ ಜಗಳ ಮಾಡಿ ಜಗಳ ಮಾಡಿಲ್ಲ ಸರ್, ನಾವು ಹೇಳಿದ್ದು ನಿಲ್ಲಿಸಿ ಕೇಳಿದ್ದು. ಕೆಲಸ ನಿಲ್ಲಿಸಿ ಬರೋರು ಅಧಿಕಾರಿಗಳು ಇದ್ ಮಾಡಿ ಮಾತಾಡಿ ಅವ್ರ ಜೊತೆ ಪಂಚಾಯತ್. ನಿಮಗೆ ಇಲ್ಲಿ ಎಷ್ಟು ಮಣ್ಣು ಸಿಗ್ತದೆ ಜಾಸ್ತಿ ಅಂದ್ರೆ? ಅವರು ಈ ಕಡೆ ಈ ಲೆವೆಲ್ ನಮ್ಮ ಊರಿಗೆ ಒಳ್ಳೆ ಸೈಡ್ ಹಾಳಾಗ್ತದೆ ಅಂತ ಗುಡಿಸಲು ಮಣ್ಣು ತಗೊಂಡು ದುಡ್ಡು ಹಾಕಿದ್ದು ಅವರೇ ತಗೊಂಡು ಬಂದು 8 ಲೋಡ್ ಪಂಚಾಯತ್ ಅವರು ಏನು ಅಂತಂದ್ರೆ ನಿಮ್ಗೆ ಯಾವುದೇ ಮಾಡ್ಲಿಕ್ಕೆ ಹಾಕೊಳ್ಳಕ್ಕಿಲ್ಲ. ಯಾಕಂದ್ರೆ ನೀರು ಬರುವಂತ ಜಾಗದಿಂದಾಗಿ ನಿಮ್ಗೆ ಯಾವುದೇ ಇದೊಳಗೆ ಮನೆ ಕಟ್ಟಲಿಕ್ಕೆ ಆಗ್ಲಿ ಇನ್ನೊಂದಕ್ಕಾಗ್ಲಿ ನಿಮ್ಗೆ ಪರ್ಮಿಷನ್ ಕೊಡಲ್ಲ. ಯಾಕಂದ್ರೆ ಇದು ಫ್ಲಡ್ ಏರಿಯಾ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಗುಂಡು ಮಾಡಿ ನೀರಾಗಲ್ಲ ಸರ್ ಆಗ ಬಂದ್ ಮಳೆಗೆ. ಅದು ಅವ್ರಿಗೆ ಇಲ್ಲೇ ಆಗ್ತಾರೆ. ನೋಡ್ತೀಯ ಅವ್ರು ಮಾಡ್ತಿರೋದು ನಿಮ್ಮೆಲ್ಲರಿಗೂ ಸೇರಿಸಿ ಮಾಡ್ತಿರೋದು, ಅದು ಯೋಚನೆ ಮಾಡ್ಬೇಕಲ್ಲಿ. ಪಂಚಾಯತ್ ಅವ್ರು ಏನ್ ಮಾಡೋರೆ, ನೀವು ಬೇರೆ ಕಡೆ ವಾಸ ಮಾಡು ಅಂತ ಹೇಳೋರೆ. ಮತ್ತೆ ಹೇಳೋರೆಲ್ಲ ಅಲ್ಲಿ ಹೇಳೋರು ಅಲ್ಲಿ ಇದ್ದವ್ರಿಗೆ ಕಟ್ಟೋರಿಗೆ ಕಟ್ಟೋದು ಬೇಡ ಅಂತ ಹೇಳಿದ್ದಾರೆ. ಕಟ್ಟಿ ಇದ್ದವರು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ನಿಮ್ಮ ಮನೆ ಅಲ್ಲ ಸರ್, ಜಾಗದಲ್ಲಿ 2 ಸರಿ ಹಾಗೆ ಪಂಚಾಯತ್ ಹೇಳಿದ್ರೆ 1000 ಮನೆ ಉಂಟು ಇಲ್ಲಿ ಹೋಗ್ಲಿಕ್ಕೆ. 1000 ಮನೆ ಪಂಚಾಯತ್ ತಗೊಂಡು ಕೂರಿಸ್ತಾರ ಸರ್? ಕೂರ್ಸಲ್ಲ. ಗೊತ್ತಾ, ಆ ವರ್ಷ ನಾವು ಮನೆ ಕೊಡ್ಬೇಕು. ಮಣ್ಣನ್ನು ತೆಗೆದು ಲೆವೆಲ್ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಗುಂಡಿ ತೆಗಿಯಕ್ಕೆ ಯಾರು ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಬರೀ ಲೆವೆಲ್ ಮಾಡ್ಕೊಂಡು ಎಷ್ಟು ಮಣ್ಣು ಆಗುತ್ತೆ ಅದು ತೆಗಿಯೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಲೆವೆಲ್ ಮಾಡಕ್ಕಲ್ಲ, ಇಲ್ಲಿ ಗ್ರೌಂಡ್ ಇಂದ ತಂದು ಹಾಕಿರೋ ಮಣ್ಣು ಇದು. ನೀವು ಹಾಕಿರೋ ಮಣ್ಣು ತಗೊಂಡು ಹೋಗಿ ಲೆವೆಲ್ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಇತ್ತು. MLA ಪರ್ಮಿಷನ್ ಪೊನ್ನಣ್ಣ ಸರ್ ಅವರು ಇದು ಕೊಟ್ಟಿದ್ದಾರೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. PDO ಅವರು ಪರ್ಮಿಷನ್ ಕೊಟ್ಟಿದ್ದೀರಾ, ನೀವು ಏನು ಮಾಡೋದು ಮಾಡ್ಕೊಳ್ಳಿ, ನಾವು ತೆಗೆಯೋದು ಅಂತ ಹೇಳ್ಬಿಟ್ಟು ನಾವು 4 ಜನ ಸೇರುವಾಗ ಕಾಂಟ್ಯಾಕ್ಟ್ ತೆಗ್ದವನು ಇಲ್ಲ, ನೀವು ಇಲ್ಲಲ್ಲ. ಆಯ್ತಾ, ನೀವು ಇಲ್ಲಿ ಇರ್ಲೇಬೇಕಲ್ಲ. ಮತ್ತೆ ನೀವು ಜಬರ್ದಸ್ತಿ ಮಾಡ್ಕೊಂಡು ನಮ್ಮನ್ನು ಹೊಡಿಲಿಕ್ಕೆ ಬಂದ್ರೆ ಆಗತ್ತಾ? ಅದೇನಾಗಲ್ಲ. ಆಯ್ತಾ, ನಾವ್ ಹೇಳೋದು ನಮ್ಮ ಮಕ್ಕಳು ಇಲ್ಲಿ ರೋಡಲ್ಲಿ ಓಡಾಡ್ತಾರೆ, ಇಲ್ಲಿ ಕಸ ಹಾಕಿದ್ರೆ ನಾಯಿಗಳು ಬಂದು ಮಕ್ಕಳನ್ನ ಕಚ್ತಾರೆ. ಪಕ್ಕದಲ್ಲಿ ಮಸೀದಿ ಇರೋದು 250 ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. 250 ಫ್ಯಾಮಿಲಿ ವಾಸ ಮಾಡ್ತಾ ಇದ್ದಾರೆ. ಡೆಂಗಿ ಜ್ವರ, ಮಲೇರಿಯಾ ಜ್ವರ, ಆ ಜ್ವರ, ಈ ಜ್ವರ. ಈಗ ತಜ್ಞರು ಲೆವೆಲ್ ಮಾಡೋದು ಇಲ್ಲಿ ಕೇಳಿ, ಒಂದ್ ನಿಮಿಷ ಕೇಳಿ. ತಜ್ಞರು ಹೇಳಿದ್ದಾರೆ ಕಾವೇರಿ ನೀರು ಕುಡಿಬಾರ್ದು, ಕಲುಷಿತ ಅಂತ. ಈಗ ತಂದು ಕಚ್ಚರ ಹಾಕಿದ್ದಾರೆ. ಅಲ್ಲಿ ಕಲುಷಿತ ಆಗುತ್ತಾ ಇಲ್ವಾ? ಇಲ್ಲಿ ಈಗ ನೀವು ಹಾಕೋದಲ್ಲ, ಈಗ ಇಲ್ಲಿ ಪಕ್ಕದಲ್ಲಿ ಗುಂಡಿ ತೆಗಿಲಿಕ್ಕೆ ಹೇಳಿಲ್ವಾ? ಮತ್ತೆ ಗುಂಡಿ ತೆಗೆಯೋದಕ್ಕೆ ನೀವು ಕಾಟ್ ಲೆವೆಲ್ ಮಾಡ್ಲಿಕ್ಕೆ ಲೆವೆಲ್ ಮಾಡ್ಲಿಕ್ಕೆ ನಿಮ್ಗೆ ಯಾರು ಹೇಳಿಲ್ಲ, ಅಧಿಕಾರ ಇಲ್ಲ. ನಾವೊಂದು ಸಸಿ ನಟ್ರೆ ಅದಕ್ಕೆ ಬರ್ತಾರೆ ಯಾರು ಇಲ್ಲಿಂದ ಪಂಚಾಯತಿಂದ ಮತ್ತೆ ಅಲ್ಲಿಂದ ನಾಡ ಕಚೇರಿಯಿಂದ ಬಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. 17 ಜನಕ್ಕೆ 35 ಎಕರೆ ಕೇಸ್ ಇದೆ ಇಲ್ಲಿ. ನಾವು ಹೈಕೋರ್ಟಿಗೆ ಈಗ ಹೋಗ್ತೀವಿ, ನಾಳೆನೂ ಹೋಗ್ಬೇಕು ಕೇಸಿಗೆ. 12 ವರ್ಷ ಆಯ್ತು ನಾವು ಅಳೆದಾಡೋದು ಕೇಸಿಗೆ. ಆಯ್ತಾ, ಈಗ MLA ಅವ್ರ ಕಳಿಸಿ ನಮ್ಮನ್ನ ಏನು ಗುಂಡಾತರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನೀವೆಲ್ಲ ಸೇರ್ಬಿಟ್ಟು ಇಲ್ಲಿ ಕಾಂಟ್ರಾಕ್ಟ್ ತಗೊಂಡು ಸೇತುವೆಗೆ ಮಣ್ಣು ಎಲ್ಲಿಂದಾದ್ರೂ ತಂದು ಹಾಕಿ. ಪೀರು ಅಂತ ಹೇಳಿ ನಾವು ಕಳೆದ ಒಂದು 12-13 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. 17 ವರ್ಷದಿಂದ. ಆಯ್ತಾ, ಇಲ್ಲಿ ಈಗ ಇವರು ಇಲ್ಲಿ ರೋಡ್ ಕಾಮಗಾರಿಕೆ ಅಂತ ಹೇಳಿಬಿಟ್ಟು ಈ ಪೈಸಾರಿ ಒಳಗಡೆ ದೊಡ್ಡ ಗುಂಡಿ ಮಾಡ್ತಾ ಇದ್ದಾರೆ. ನಾವು ಬಂದು ಕೇಳುವಾಗ ಪೊನ್ನಣ್ಣ ಸರ್ ಪರ್ಮಿಷನ್ ಕೊಟ್ಟಿದ್ದಾರೆ, PDO ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ, ಇಲ್ಲಿ ಸೇತುವೆ ಕಟ್ಟೋದು ನೀರು ಮುಳುಗಡೆ ಆಗೋದಕ್ಕೆ. ಅಲ್ಲಿ ಅದರ ಪಕ್ಕ ಗುಂಡಿ ತೆಗೆದ್ರೆ ಏನಾಗುತ್ತೆ? ಇಲ್ಲಿ ತಂದು ಪಂಚಾಯತಿಯವರು ಕಸವನ್ನು ಹಾಕ್ತಾರೆ. ಹಾಕಿದ ಮೇಲೆ ಇಲ್ಲಿ ನಾಯಿ ಅದು ಇದೆಲ್ಲ ಸೇರ್ಕೊಂಡು ನಮ್ಮ ಮದ್ರಸೆಗೆ ಹೋಗೋ ಮಕ್ಕಳು, ಪಳ್ಳಿ ಹತ್ರ ಇದೆ, ಪಳ್ಳಿಗೆ ಸ್ಮೆಲ್ ಹೋಗುತ್ತೆ. ಇಲ್ಲಿ ಇರುವ ಜನರಿಗೆ ಮತ್ತೆ ಮಲೇರಿಯಾ, ಡೆಂಗು ಎಲ್ಲ ರೋಗವು ಇಲ್ಲಿ ಹರಡ್ತಾ ಉಂಟು. ಈಗಾಗಲೇ ತಜ್ಞರು ಹೇಳಿದ್ದಾರೆ ಕಾವೇರಿ ನೀರು ಕಲುಷಿತವಾಗಿದೆ, ಕುಡಿಲಿಕ್ಕೆ ಯೋಗವಲ್ಲ, ಡೈರೆಕ್ಟ್ ಕುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಿಂಗೆ ತಂದು ಟನ್ನುಗಟ್ಟಲೆ ಕಸ ಹಾಕಿದ್ರೆ ಅದರ ಕೊಳತ ನೀರೆಲ್ಲ ಹಾಗೇ ಹೋಗಿ ಹುಳಗಳೆಲ್ಲ ನೀರಿಗೆ, ಕಾವೇರಿ ನೀರಿಗೆ ಸೇರ್ತಾ ಉಂಟು. ಆಯ್ತಾ, ಅದ್ರ ಮೇಲೆ ಈಗ ರೋಡ್ ಪಕ್ಕದಲ್ಲಿ ಬಂದು ಇವರು ಗುಂಡಿ ಮಾಡಿ ತೆಗಿತಾ ಉಂಟು. ಇಲ್ಲಿರುವ ಮನೆಯವರು ವಾಸ ಮಾಡೋದು ಬೇಡವಾ? ಹೀಗೆ ಹೋದ್ರೆ ನಮ್ಮ ಅವಸ್ಥೆ ಏನು ಇಲ್ಲಿದು? ಇದಕ್ಕೆ MLA ಸಾಹೇಬರು ಇದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನು ನಮಗೆ ಕೊಡಲೇಬೇಕು. ಇಲ್ಲಿ 250 ಜನ ವಾಸ ಇದ್ದೀವಿ ನಾವು, ಅದನ್ನು ಒಂದು ಸೂಕ್ತವಾದ ಇದು ಕೊಡಬೇಕು. ಒಂದು ಸೇತುವೆ 20 ಅಡಿ ಉದ್ದ ಇಲ್ಲ, ಗುಂಡಿ ಮಾಡಿರೋದು. ಆಯ್ತಾ,
ಮತ್ತೆ ನಾವೇನಾದರೂ ಸಸ್ಯ ಅದಿದನ್ನು ನಟ್ರೆ ಅದಕ್ಕೆ ಹೇಳ್ತಾರೆ ಅವರು ಬರಬೇಕು, ಅವರು ಬಂದು ನಮ್ಮ ಮೇಲೆ ಕೇಸ್ ಹಾಕೋದು, ಅದು ಮಾಡೋದು, ಇದು ಮಾಡೋದು. ನಮಗೆ ಒಂದು ಗಿಡ ನಡ್ಲಿಕ್ಕೆ ಆಗೋದಲ್ಲ, ಏನಿಲ್ಲ. ಇವರು ಬಂದು ಅಕ್ರಮವಾಗಿ ಗುಂಡಿ ಮಾಡಿ ಮಣ್ಣು ತಕೊಂಡು ಹಾಕೋದು. ಪಟ್ಟಂತೆ ಹೊಸ ಸೇತುವೆ ಕಾಮಗಾರಿ ನಡೀತಾ ಇದ್ದು ಮಣ್ಣು ಹಾಕಬೇಕು ಅಂತೇಳಿ ನಮ್ಮ ಚಿರೇಪರಂಬು ಸರ್ವೆ ನಂಬರ್ 3ರಲ್ಲಿ ಪೈಸಾ ಜಾಗ ರೆವಿನ್ಯೂ ಲ್ಯಾಂಡು ಇಲ್ಲಿ ಬಂದು ಮಣ್ಣನ್ನು ಪರ್ಮಿಷನ್ ಇದೆ ಅಂತ ಹೇಳ್ಕೊಂಡು MLA ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಮತ್ತು ಯಾರೋ ಗ್ರಾಮ ಪಂಚಾಯತಿಯಿಂದ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಮಣ್ಣು ತೆಗಿತಾ ಇದ್ದಾರೆ. ನಾವಿಲ್ಲಿ 150 ಕುಟುಂಬಗಳು ಪ್ರತಿ 17 ವರ್ಷಗಳಿಂದ ಇಲ್ಲಿ ವಾಸವಾಗ್ತಾ ಇದ್ದೀವಿ ನಾವು. ಆಗ ಇವರು ಯಾವ ರೀತಿಯಲ್ಲಿ ಇಲ್ಲಿಂದ ಮಣ್ಣು ತೆಗಿತಾ ಇದ್ದಾರೆ ಇದನ್ನು ನಾವು ಗ್ರಾಮಸ್ಥರನ್ನು ಸೇರಿಸ್ಕೊಂಡು ಖಂಡಿಸ್ತಾ ಇದ್ದೀವಿ. ಸೇತುವೆಯಿಂದ 20 ಮೀಟ್ರ್ ಒಳಗಾಗಿ ಇವರು ಮಣ್ಣುಗಳನ್ನು ಇಲ್ಲಿಂದ ತೆಗಿತಾ ಇದ್ದಾರೆ, ಅಕ್ರಮವಾಗಿ ಅಂತಲೇ ಹೇಳ್ತೇನೆ ನಾನು. ಮಣ್ಣುಗಳನ್ನ ತೆಗಿತಾ ಇದ್ದಾರೆ. ಹತ್ತಿರದಲ್ಲಿ ಪಳ್ಳಿಗಳಿದೆ, ಹಳೆಯ ಸಲ ಇಲ್ಲಿ ವೇಸ್ಟ್ ಆಗಬಾರ್ದು ಅಂತೇಳಿ ವೇಸ್ಟ್ಗಳನ್ನ ತುಂಬಿಸಿ ಇಟ್ಟಿರೋದ್ರಿಂದ ಅದನ್ನು ತೆಗೆಯುವಾಗ ಅದರ ಸ್ಮೆಲ್ಗಳಿಂದ ಇಲ್ಲಿನ ಮಕ್ಕಳಿಗೂ ಬಾಕಿ ಇರೋರಿಗೂ ಏನಾದ್ರು ಒಂದು ಸಾಂಕ್ರಾಮಿಕ ರೋಗ ಬಂದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅಂತ ಸಹ ನಾವು ಈಗ ಪ್ರಶ್ನಿಸ್ತಾ ಇದ್ದೀವಿ. ಇದಕ್ಕೆ ಗೌರವಾನ್ವಿತ MLA ಸರ್ ಅವರು ಇಷ್ಟು ಮಾಡಿಕೊಟ್ಟಿದ್ದು ಇದೊಂದು ಅನ್ಯಾಯ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಗಮನ ಹರಿಸಬೇಕು ಅಂತೇಳಿ ಗ್ರಾಮಸ್ಥರ ಪರವಾಗಿ ಒತ್ತಾಯಿಸ್ತೀವಿ. ದಿಲೀಶ್ ಅಂತೇಳಿ. ಈ ಸಂದರ್ಭ ಗ್ರಾಮದ ನಿವಾಸಿಗಳಾದ ಪೀರು ಸಾಹೇಬ್, ಗಣೇಶ್, ಫಯಾಜ್, ಯೂಸುಫ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ.